ಮಂಡ್ಯದಿಂದ ಪಾಂಡುಪುರಕ್ಕೆ ಶಿವಳ್ಳಿ ಮಾರ್ಗವಾಗಿ ಹೋಗ್ತಾ ಇರುವಂಥ ಒಂದು ನಮ್ಮ KSRTCಯ ಬಸ್ಸು ಆಡ್ಯ ಗ್ರಾಮದ ಬಳಿ ಒಂದು ಆಕ್ಸಿಡೆಂಟ್ ಆದಂಥ ಪರಿಣಾಮವಾಗಿ ಸುಮಾರು 45ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಡ್ರೈವರು ನಾವು ಮೇಲ್ನೋಟಕ್ಕೆ ಕಂಡು ಬಂದಂತೆ ಡ್ರೈವರು ವಾಹನವನ್ನು ಚಲಿಸಬೇಕಾದ್ರೆ ಬಸ್ಸನ್ನು ಚಲಿಸಬೇಕಾದ್ರೆ ಎದುರಾಗಿ ಬೇರೆ ಒಂದು ವೆಹಿಕಲ್ ಸಡನ್ನಾಗಿ ಬಂದ ಹಿನ್ನೆಲೆಯಲ್ಲಿ ಸಡನ್ ಬ್ರೇಕ್ ಹಾಕಿದರು. ಆ ಬ್ರೇಕ್ ಹಾಕಿದ ಪರಿಣಾಮವಾಗಿ ಆ ಬಸ್ಸು ಕೆಳಗಡೆ ಬಿದ್ದಿದೆ ಅನ್ನೋದು ಕೆಲವರು ಗಾಯಾಳುಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಡ್ರೈವರನ್ನು ಕೂಡ ಈಗ ನಾವು ವಿಚಾರಣೆಯನ್ನು ಮಾಡಲಿಕ್ಕೆ ನಮ್ಮ SPO ಈಗಾಗಲೇ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಯಾವ ಸ್ಪೀಡಲ್ಲಿದ್ದರು, ಎಷ್ಟಾಗಿದೆ, ಹೇಗಾಗಿದೆ ಅಂತ. ಬಟ್ ಈಗ ಏನು 45 ಜನ 45ರಿಂದ 48 ಅಂತ ಅಂದ್ಕೊಂಡಿದ್ದೀವಿ. ಈಗೆಲ್ಲ ನಾವು ಈಗ ಕೆಲವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾನು MIMS ಡೈರೆಕ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಾರಣ ಏನಂತ ಹೇಳ್ತಾರೆ ಸರ್ ಪ್ರಯಾಣಿಕರು? ಕಾರಣ ಹೇಳಿದ್ದು ಎದುರುಗಡೆ ಇನ್ನೊಂದು ಬಸ್ ಬಂತು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಸಡನ್ ಬ್ರೇಕ್ ಆಗಿದ್ರು, ಹಾಗಾಗಿ ಬಸ್ ಪಲ್ಟಿ ಆಗಿದ್ದು ಅಂತ ಕಾರಣ ಹೇಳ್ತಾರೆ. ಆದರೂ ಕೂಡ ಡ್ರೈವರ್ನ ಈಗಾಗಲೇ ಅವರು ಹಿಡಿದಿಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಡ್ರಿಂಕ್ಸ್ ಮಾಡಿದ್ರಾ ಅಥವಾ ಯಾವ ಸ್ಪೀಡಲ್ಲಿದ್ದರು ಏನು ಅನ್ನೋದು ವಿಚಾರಣೆಯನ್ನು ಮಾಡ್ತಾರೆ. ಬಟ್ ಮೊದಲ ಆದ್ಯತೆಯಲ್ಲಿ ಇಲ್ಲಿರುವಂಥ ಗಾಯಾಳುಗಳಿಗೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡೋದು ನಮ್ಮ ಮೊದಲ ಆದ್ಯ ಕರ್ತವ್ಯ ಆಗಿದೆ. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಚಿಕಿತ್ಸೆಯನ್ನು ಕೊಡ್ತೇವೆ. ಅದೇ ಸರ್, ಸ್ಟೂಡೆಂಟ್ಸ್ಗಳು ತುಂಬ ಇದ್ದರು, ಕೆಲವರು ಇದ್ದಾರೆ, ತುಂಬ ಇಲ್ಲ, ಒಂದು 4-5 ಜನ ಇದ್ದಾರೆ. ಮತ್ತು ಏಜ್ಡ್ ಪರ್ಸನ್ಸ್ ಲೇಡೀಸ್ ತುಂಬ ಜನ ಇದ್ದಾರೆ, ಒಂದು 5ರಿಂದ 6 ಜನ. ಅದರಲ್ಲಿ ಒಬ್ಬರು ಮಹಿಳೆಯರಿಗೆ ಮಾತ್ರ ತಲೆಗೆ ಪೆಟ್ಟು ಬಿದ್ದಿದೆ, ಇನ್ನೊಬ್ಬರಿಗೆ ಕಾಲಿಗೆ ಇದಾಗಿದೆ. ಉಳಿದವರಂತೂ ಸಣ್ಣ ಪುಟ್ಟದಿದೆ. ಆ 3-4 ಜನದ್ದು ಹೆಚ್ಚು ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದೆ ನಾವೀಗ. ಟ್ರೀಟ್ಮೆಂಟ್ಗೆ ಏನಾದರೂ ಬೇರೆ ಕಡೆ ಇಲ್ಲೇ ಸ್ಕ್ಯಾನ್ ಮಾಡ್ತಾರೆ, ಅವಶ್ಯಕತೆ ಇದ್ದರೆ ಅವ್ರು ರೆಫರ್ ಮಾಡ್ತಾರೆ. ಡ್ರೈವರ್ದು ನೆಗ್ಲಿಜೆನ್ಸಿ ಮತ್ತು ಡ್ರೈವರ್ ನೆಗ್ಲಿಜೆನ್ಸಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡಿ ನೋಡಿಸ್ತೇವೆ. ಒಮ್ಮೆ MIMSನಲ್ಲಿ ಸರ್ ನೋಡಿ, ಇಂಥ ಘಟನೆ ಆದರೂ ಕೂಡ ವೈದ್ಯರೇ ಇಲ್ಲ ಸರ್, ಡ್ಯೂಟಿ ಡಾಕ್ಟರ್ಗಳೇ ಇಲ್ಲ. ಇಲ್ಲ, ವೈದ್ಯರು ಇದ್ದಾರೆ, ನಾವೇ ವಿಸಿಟ್ ಮಾಡಿದ್ದೀವಿ. ಇಲ್ಲ ಸರ್, ಎಲ್ಲಿ PG ಇಂಟರ್ನ್ಶಿಪ್ ಮಾಡುವಂಥವ್ರೆ ಇಲ್ಲ. ನಾನೀಗ ನೋಡಿದ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಸ್ಗಳೇ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಇಲ್ಲ, ಈಗ ಡಾಕ್ಟರ್ಸ್ಗಳೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರು ಆಲ್ರೆಡಿ ಡೆಪ್ಯೂಟ್ ಮಾಡಿದ್ದಾರೆ. ಹೆಚ್ಚಿನದಾಗಿ ನಮ್ಮ DHO ಕೂಡ 3 ಜನ ಪ್ರೋಗ್ರಾಮ್ ಆಫೀಸರ್ಸ್ನ ಸೂಪರ್ವೈಸ್ ಮಾಡಲಿಕ್ಕೆ ಡೆಪ್ಯೂಟ್ ಮಾಡಿದ್ದಾರೆ, ಅವರು ಕೂಡ ಇದ್ದಾರೆ. ಸೊ ಚಿಕಿತ್ಸೆ ನಡೀತಾ ಇದೆ, ಅದರಲ್ಲಿ ಯಾವುದೇ ಅಂತೂ ಕಾಂಪ್ರಮೈಸ್ ಇಲ್ಲ. ಓಕೆ, ಥ್ಯಾಂಕ್ ಯು.